ಹಾಯ್ ನಮಸ್ಕಾರ. ಅಗನ್ಯ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ. ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ಹಾಗಿದ್ರೆ ಚಾನಲ್ ಒಳಗಡೆ ಬರ್ತಾ ಬಲ್ಗಾಲಿಟ್ಕೊಂಡು ಬರೋದನ್ನು ಮರಿಬೇಡಿ. ಕತೆ ಶುರು ಮಾಡೋಣ. ಒಂದು ದೊಡ್ಡದಾದಂತಹ ಬಂಗ್ಲೆ. ಆ ಬಂಗ್ಲೆನಲ್ಲಿ ಗಂಡ ಹೆಂಡತಿ ಇಬ್ಬರೇನೇ ಆರಾಮಾಗಿ ಜೀವನ ಮಾಡ್ಕೊಂಡಿದ್ರು. ಅದರಲ್ಲಿ ಗಂಡ ದಿನ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಂಜೆ ಮನೆಗೆ ಬರೋನಂತೆ. ಆದರೆ ಹೆಂಡತಿ ಗೃಹಿಣಿಯವಳು ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿ ಏನು ಕೆಲಸ ಇರುತ್ತೆ ಅದನ್ನು ಮಾಡ್ಕೊಳ್ಳೋಳು. ಗಂಡ ಬಂದಮೇಲೆ ಕೂತ್ಕೊಂಡು ಆರಾಮಾಗಿ ನಗ್ತಾ ಮಾತಾಡ್ತಾ ಅವಳ ಜೀವನವಳು ನಡೆಸ್ತಾ ಇದ್ಲು. ಆದರೆ ಅವಳಿಗೊಂದು ಅಭ್ಯಾಸ ಇತ್ತು, ವಿಚಿತ್ರವಾದಂತಹ ಅಭ್ಯಾಸ. ಏನು ಗೊತ್ತಾ, ತನ್ನ ಮನೆಯಲ್ಲಿ ಏನಾಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರ ಮನೆಯಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅವಳಿಗೆ ತುಂಬ ಇಷ್ಟ ಇರ್ತಿತ್ತು. ಈ ಅಭ್ಯಾಸ ಅವಳಿಗೆ ಮಾತ್ರನೇ ಅಲ್ಲ, ನಮ್ಮಲ್ಲಿ ಬಹಳಷ್ಟು ಜನಕ್ಕಿದೆ ಅಲ್ವಾ? ಈಗ ನಮ್ಮ ಜೀವನದಲ್ಲೇ ಏನೋ ಹಾಳಾಗಿ ಹೋಗ್ತಿರುತ್ತೆ, ಆದ್ರೂ ನಾವು ಟಿ ವಿನಲ್ಲಿ ಯೂಟ್ಯೂಬಲ್ಲಿ ಬೇರೆಯವ್ರ ಜೀವನದಲ್ಲಿ ಏನಾಗ್ತದೆ ಅಂತಲೇ ಖುಷಿಯಾಗಿ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಅದೇ ಥರ ಅಭ್ಯಾಸ ಅವಳಿಗೂ ಇತ್ತು. ಪಾಪ ಅವಳಿಗೆ ಯೂಟ್ಯೂಬ್ ಪರಿಚಯ ಇರಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಅವಳು ಅಕ್ಕಪಕ್ಕದ ಮನೆಯಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂತ ದಿನ ಅಬ್ಸರ್ವ್ ಮಾಡ್ತಿರ್ತಾಳೆ. ಇವಳು ಎಂಟರ್ಟೈನ್ಮೆಂಟಿಗೆ ಅಂತ ಅಂದ್ಬಿಟ್ಟು ಇವಳ ಪಕ್ಕದ ಮನೆಯಲ್ಲೇ ಒಂದು ಹೊಸ ನವದಂಪತಿಗಳು ಬಂದಿರ್ತಾರೆ. ಅವ್ರನ್ನ ಇವಳು ದಿನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಈ ಗಂಡ ಎಷ್ಟೊತ್ತಿಗೆ ಮನೆಯಿಂದ ಈಚೆ ಹೋಗ್ತಾನೆ, ಹೋದ್ಮೇಲೆ ಹೆಂಡತಿ ಏನು ಮಾಡ್ತಿರ್ತಾಳೆ ಅಂತೆಲ್ಲ ನೋಡ್ತಿರ್ತಾಳೆ. ಆವಾಗ ಎದುರುಗಡೆ ಮನೆಯಲ್ಲಿ ಇರ್ತಾಳಲ್ವ, ಆ ಹೆಣ್ಮಗಳು ಏನು ಮಾಡ್ತಿರ್ತಾಳೆ, ಬಟ್ಟೆ ಒಗೆದ್ಬಿಟ್ಟು ಒಣಗಾಕ್ತಿರ್ತಾಳೆ ದಿನಾನು. ಆಯಿತಾ? ದಿನ ಬಟ್ಟೆ ಒಣಗಾಕೋದು, ಅದನ್ನ ಎತ್ಕೊಂಡು ಮನೆಯಲ್ಲಿ ಇಟ್ಕೊಡೋದು, ಈ ಕೆಲಸ ಮಾಡ್ತಿರ್ತಾಳೆ. ಇವಳು ದಿನ ಅಬ್ಸರ್ವ್ ಮಾಡೋದು ಅವಳನ್ನ, ಏನು ಮಾಡ್ತಿದ್ದಾಳೆ ಇವಳು ಅಂತ. ಆವಾಗ ಅವಳಿಗೊಂಥರ ಇರಿಟೇಷನ್ ಆಗೋದಂತೆ. ಯಾಕೆ ಗೊತ್ತಾ, ಅವಳು ಒಣಗಾಕ್ತಿದ್ದಿದ್ದ ಬಟ್ಟೆಗಳು ಒಂಚೂರು ನೀಟಾಗಿ ಇರ್ತಿರ್ಲಿಲ್ವಂತೆ. ತುಂಬ ಗಲೀಜಾಗಿರೋ ಬಟ್ಟೆನೇ ಒಣಗಾಕ್ಬಿಡೋಳಂತೆ, ಹಾಗೆ ಎತ್ಕೊಂಡು ಹೋಗ್ಬಿಡೋಳಂತೆ. ಇವಳಿಗೆ ಆಶ್ಚರ್ಯ, ಎಷ್ಟು ಗಲೀಜಾಗಿ ಬಟ್ಟೆ ಒಗಿತಿದ್ದಾಳೆ, ಅಷ್ಟು ಗಲೀಜು ಇದ್ರೂ ಅದನ್ನು ಇವಳು ಹೆಂಗೆ ಹಾಕ್ಕೋತಾಳೆ ಅಂತ ಇವಳಿಗೆ ಅನ್ಸೋದಂತೆ. ಪಾಪ ಮಾರನೇ ದಿವಸ ಅವ್ನು ಗಂಡ ಹೋಗ್ಬೇಕಾದ್ರೆ ಆ ಗಲೀಜು ಬಟ್ಟೆಗಳನ್ನೇ ಹಾಕ್ಕೊಂಡು ಹೋಗೋನಂತೆ. ಇದನ್ನು ನೋಡೋಳು, ನೋಡ್ಬಿಟ್ಟು ಅವಳಿಗೊಂಥರ ಬೇಜಾರಾಗೋದು. ಎಂಥ ಜನನಪ್ಪ ಇವರು, ಒಂಚೂರು ನೀಟ್ನೆಸ್ ಇಲ್ಲ ಅಂದ್ಕೊಳ್ಳೋಳು. ಸರಿ, ಬಾಯಿ ತಡಿಲಿಲ್ಲ ಹೆಂಗಸು, ಗುಟ್ಟಿನ ಯಾರಿಗಾರು ಹೇಳಬೇಕಲ್ವಾ? ಯಾರೂ ಸಿಗಲಿಲ್ಲ. ಗಂಡ ಪಾಪ ಪ್ರಾಣಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋನು. ಬಂದಿದ ತಕ್ಷಣ ಗಂಡನ ಕೂರಿಸ್ಕೊಂಡಂತೆ ಮುಂದೆ ಒಂದು ದಿವಸ. ಕೂರಿಸ್ಕೊಬಿಟ್ಟು ಹೇಳಿದಂತೆ, ನೋಡ್ರಿ ಆ ಪಕ್ಕದ ಮನೆಯಲ್ಲಿ ಆ ಹೆಂಗಸು ದಿನ ಬಟ್ಟೆ ಒಗಿತಾಳೆ, ಒಣಗಾಕ್ತಾಳೆ, ಆದರೆ ಬಟ್ಟೆನಲ್ಲಿರೋ ಕೊಳೆನೇ ಹೋಗಿರಲ್ಲ. ಅಂಥ ಕೊಳೆ ಬಟ್ಟೆನೇ ಪಾಪ ಮಾರನೇ ದಿವಸ ಗಂಡ ಹಾಕ್ಕೊಂಡು ಹೋಗ್ತಾನೆ. ಎಂಥ ಜೀವನ ಅಲ್ವಾ ಅವ್ರದ್ದು ಅಂತ ಹೇಳ್ತಾನೆ. ಗಂಡ ಅವಾಗೇನು ಮಾತಾಡಲ್ಲ, ಸುಮ್ಮನಾಗೋಗ್ತಾನೆ. ಹೌದಾ ಅಂತ ತುಂಬ ಜನ ಗಂಡಂದಿರು ಹೆಂಡ್ತಿರು ಹೇಳೋ ಈ ಗಾಸಿಪ್ಗಳಿಗೇನು ರಿಯಾಕ್ಟ್ ಮಾಡಲ್ಲ. ಸೊ ಇದು ಅವನು ಅದೇ ಥರನೇ ಏನೋ ಹೇಳ್ದಿರೋ ಸುಮ್ಮನಾಗೋಗ್ತಾನೆ. ಆದರೆ ಮಾರನೇ ದಿವಸ ಭಾನುವಾರ, ಆಗ ಅವನು ಅಬ್ಸರ್ವ್ ಮಾಡ್ತಾನಂತೆ ಪಕ್ಕದ ಮನೆ ಹೆಣ್ಮಗು ಬಂದು ಬಟ್ಟೆ ಒಣಗಾಕ್ತಿರೋದನ್ನ. ಆವಾಗ ಹೆಂಡ್ತಿನ ಕರಿತಾನಂತೆ, ಬಾಯಲ್ಲಿ ಅಂತ. ಅವಳು ಬಂದ್ಬಿಟ್ಟು, ಓಹ್ ನೋಡಿದ್ರಾ, ನಾನು ಹೇಳಿದಾಗ ನಿನ್ನೆ ನೀವೇನೂ ಮಾತಾಡಲಿಲ್ಲ, ಇವತ್ತು ನೀವೇ ನೋಡಿ ಅವಳು ಒಣಗಾಕ್ತಿರೋ ಬಟ್ಟೆ ಎಷ್ಟು ಗಲೀಜಾಗಿದೆ, ಅದನ್ನು ತೊಗೊಂಬಂದು ಅವಳು ಹಂಗೆ ಒಣಗಾಕ್ತಿದ್ದಾಳೆ, ನಿಮ್ಗೆ ಇವಾಗಾರು ನನ್ನ ಮಾತಿನ ಮೇಲೆ ನಂಬಿಕೆ ಬಂತಾ ಅಂತ ಕೇಳ್ತಾಳಂತೆ. ಗಂಡ ಹೇಳ್ತಾನಂತೆ, ಮಾತಿನ ಮೇಲೆ ನಂಬಿಕೆ ಬರೋದಿರಲಿ, ಹೋಗೊಂದು ಹೊಸ ಬಟ್ಟೆ ತೊಗೊಬಾ ಅಂತ. ಸರಿ, ಹೆಂಡತಿ ಏನೋ ಹೇಳ್ತಾವನೆ ಅಂತ ಹೋಗಿ ಹೊಸ ಬಟ್ಟೆ ತೊಗೊಂಬರ್ತಾಳೆ. ತೊಗೊಂಬಂದ್ಮೇಲೆ ಅವನೇನು ಮಾಡ್ತಾನೆ, ಆ ಹೊಸ ಬಟ್ಟೆ ತೊಗೊಂಡು ಅವ್ರ ಮನೆ ಕಿಟಕಿ ಗಾಜನ್ನ ಒರೆಸ್ತಾನಂತೆ. ಧೂಳು ಆ ಕಿಟಕಿ ಗಾಜಿನ ಮೇಲೆ ಇತ್ತು. ಆ ಹೆಣ್ಮಗು ಒಣಗಾಕ್ತಿತ್ತಲ್ಲ, ಆ ಬಟ್ಟೆನಲ್ಲಿರಲಿಲ್ಲ. ಈ ಕಥೆಯಿಂದ ಏನು ಅರ್ಥ ಆಯಿತು ಅಂತ ನೀವೇ ಹೇಳ್ತೀರಾ ಇಲ್ಲ ನಾನೇ ಹೇಳ? ಸರಿ ಬಿಡಿ, ನಾನೇ ಹೇಳ್ತೀನಿ. ಇಂಥ ತಪ್ಪನ್ನು ನಾವು ಜೀವನದಲ್ಲಿ ಎಷ್ಟೋ ಸತಿ ಮಾಡಿರ್ತೀವಲ್ಲ. ನಮ್ಮ ಮನಸ್ಸಲ್ಲೇ ಏನೋ ಒಂದು ಧೂಳಿರುತ್ತೆ, ನಾವೇ ಫಸ್ಟೇ ಅಂದ್ಕೊಬಿಟ್ಟಿರ್ತೀವಿ, ಆ ಮನುಷ್ಯ ಸರಿ ಇಲ್ಲ ಅಂತ. ಅಥವಾ ಯಾರೋ ಹೇಳ್ಬಿಟ್ಟಿರ್ತಾರೆ ನಮಗೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಅದೇ ನಮ್ಮ ಮನಸ್ಸಲ್ಲಿ ಕುತ್ಕೊಬಿಟ್ಟಿರುತ್ತೆ ಧೂಳಿನ ಥರ. ಆ ಧೂಳು ನಮ್ಮ ಮನಸ್ಸಲ್ಲಿದ್ದಾಗ ಎದುರುಗಡೆ ಇರೋ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ರು, ಎಷ್ಟೇ ಒಳ್ಳೆ ಕೆಲಸ ಮಾಡ್ತಿದ್ರು ನಮ್ಗದು ಕಾಣಿಸಲ್ಲ. ಯಾಕಂದರೆ ಕಲೆ ಇರೋದು ಅಥವಾ ಕೆಟ್ಟದಿರೋದು ನಮ್ಮ ಕಣ್ಣಿನ ದೃಷ್ಟಿಕೋನದಲ್ಲಿ. ನಮ್ಮ ಕಣ್ಣಲ್ಲೇ ಧೂಳು ತುಂಬಿಕೊಂಡಿದ್ರೆ ಎದುರುಗಡೆ ಇರೋ ವಸ್ತು ಅಥವಾ ವ್ಯಕ್ತಿ ಎಷ್ಟೇ ಸುಂದರವಾಗಿದ್ರು, ಎಷ್ಟೇ ಒಳ್ಳೆಯವನಾಗಿದ್ರು ನಮಗದು ಒಳ್ಳೆಯದು ಅಂತ ಅನಿಸಲ್ಲ. ಮೊದಲಿಗೆ ನಾವು ನಮ್ಮ ಕಣ್ಣಿನ ದೃಷ್ಟಿಕೋನನ ಸರಿಪಡಿಸ್ಕೋಬೇಕು. ನಮ್ಮಲ್ಲಿರೋ ಧೂಳನ್ನು ನಾವೇ ಕ್ಲೀನ್ ಮಾಡ್ಕೊಬಿಟ್ರೆ ಪ್ರಪಂಚ ಎಲ್ಲ ತುಂಬ ಸುಂದರವಾಗಿ ಕಾಣಿಸುತ್ತೆ. ಯಾಕಂದರೆ ಪ್ರತಿಯೊಂದರಲ್ಲೂ ಒಳ್ಳೆಯದಿದೆ, ಪ್ರತಿಯೊಬ್ಬರಲ್ಲೂ ಒಳ್ಳೆತನ ಇದ್ದೇ ಇದೆ. ನಾವು ಆ ಒಳ್ಳೆತನವನ್ನು ಮಾತ್ರ ನೋಡೋಣ, ಆಗ ಪ್ರಪಂಚ ನಮಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಏನಂತೀರಾ?
ನಮ್ಮ ಕತೆಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಅಗನ್ಯ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.